ನಮಸ್ತೆ ಎಲ್ಲರಿಗೂ ಬೆಳಗಿನ ಶುಭೋದಯ. ಇವತ್ತು ಸೋಮವಾರ. ಬೆಳಗ್ಗೆ 6:45 ಎದ್ಬಿಟ್ಟು ಬಾಗಿಲು ತೊಳೆದು ಹೂವು ಕಿತ್ಕೊಂಡ್ಬಂದಿಟ್ಬಿಟ್ಟು ತಿಂಡಿ ಮಾಡೋಣ ಅಂದ್ಬಿಟ್ಟು ಒಳಗಡೆ ಬಂದೆ. ಸ್ವಲ್ಪ ಪಾತ್ರೆ ಇತ್ತು ತೊಳೆದಿಟ್ಟು ತಿಂಡಿ ಏನು ಮಾಡೋದು ಅಂತ ಅಂದ್ಕೋಬೇಕಾದ್ರೆ ಟೊಮಟೊ ಬಾತ್ ಮಾಡೋಣ ಬಿಡು, ಟೊಮಟೊ ಬಾತ್ ಮಾಡೋಣ ಅಂದ್ಬಿಟ್ಟು ಟೊಮಟೊ ಹಣ್ಣೆಲ್ಲ ಹಚ್ಕೊಂಡೆ. ನನ್ನ ಮಗನ ಎಬ್ಬರಿಸಿ ಅಂಗಡಿಗೆ ಕಳಿಸಿ ಹಾಲು ಮತ್ತು ಟೊಮಟೊ ಬಾತಿನ ಪೌಡ್ರು ತರಿಸ್ದೆ, ಕೊತ್ತಂಬರಿ ಸೊಪ್ಪು ಅದೆಲ್ಲ ತರಿಸ್ದೆ. ಅದಕ್ಕೆ ಅದೆಲ್ಲ ಸಣ್ಣಗೆ ಹಚ್ಕೊಂಡು ಟೊಮಟೊ ಹಣ್ಣೆಲ್ಲ ರುಬ್ಕೊಂಡೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ರುಬ್ಕೊಂಡೆ ಮನೆಯಲ್ಲೇ. ಹಾಗಾಗಿ ಅದೆಲ್ಲ ಒಗ್ಗರಣೆ ಹಾಕಿದ್ದೀನಿ. ಟೊಮಟೊ ರುಬ್ಬಿದ್ನಲ್ವ ಅದನ್ನು ಹಾಕ್ತಾಯಿದ್ದೀನಿ. ಟೊಮಟೊ ಬಾತು ಬೇಗ ಆಗುತ್ತೆ ಅಂದ್ಬಿಟ್ಟು ಟೊಮಟೊ ಹಣ್ಣು ರುಬ್ಕೊಂಡು ಹಾಕ್ತಾಯಿದ್ದೀನಿ. ಯಾಕಂದರೆ ಹಂಗೆ ಹಾಕ್ಬಿಟ್ರೆ ಒಂಥರ ಚೆನ್ನಾಗಿರಲ್ಲ ಅಂದ್ಬಿಟ್ಟು ರುಬ್ಬಿ ಹಾಕ್ತಾಯಿದ್ದೀನಿ ಟೊಮಟೊ ಹಣ್ಣು. ಕೆಲ್ಸಕ್ಕೆ ಹೋಗೋದ್ರಿಂದ ತಿಂಡಿ ಏನು ಮಾಡೋದಪ್ಪ ಬೆಳಗ್ಗೆ ಎದ್ದು ಅನಿಸ್ಬಿಡುತ್ತೆ ನಿಜವಾಗ್ಲೂ. ತಿಂಡಿ ಮಾಡೋದೇ ಒಂದು ದೊಡ್ಡ ತಲೆನೋವು ಬೆಳಗ್ಗೆ ಟೈಮು. ನಾನು ಸೊಸೈಟಿ ಅಕ್ಕಿನೇ ಹಾಕ್ತಾಯಿದ್ದೀನಿ ಟೊಮಟೊ ಬಾತ್ಗೆ. ತೊಳೆದ್ಬಿಟ್ಟು ಅದರಲ್ಲೂ ಚೆನ್ನಾಗಾಗುತ್ತೆ ಟೊಮಟೊ ಬಾತ್ ಆಗಿರ್ಬೋದು. ಯಾವುದೇ ರೈಸು ಯಾವ್ದು ಮಾಡಿದ್ರೂ ಅನ್ನ ಮಾತ್ರ ತುಂಬ ಚೆನ್ನಾಗಾಗುತ್ತೆ ಸೊಸೈಟಿ ಅಕ್ಕಿಲೂ. ಹಾಗಾಗಿನೇ ಟೊಮಟೊ ಬಾತ್ಗೆ ಅದನ್ನೇ ಹಾಕ್ತಾಯಿದ್ದೀನಿ. ಅಕ್ಕಿ ತೊಳ್ಕೊಂಡು ಅಕ್ಕಿನೂ ಹಂಗೆ ಮಸಾಲೆಗೆ ಹಾಕಿ ಹಂಗೆ ಸ್ವಲ್ಪ ಎಲ್ಲ ಫ್ರೈ ಮಾಡೋಣ ಅಂತ ಹಂಗೆ ಎಲ್ಲ ಸ್ವಲ್ಪ ಎಣ್ಣೆಗೆ ಮಸಾಲೆಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅಕ್ಕಿನ. ಆಮೇಲೆ ನೀರು ಹಾಕ್ಬಿಟ್ಟು ರುಬ್ಬೋದು. ನೀರು ಹಾಕ್ಬಿಟ್ಟು ಕುಕ್ಕರು ಮುಚ್ಚುತ್ತೀನಿ. ಹಾಗಾಗಿ ಟೊಮಟೊ ಬಾತು ಇವಾಗ ನಾನು ಇವತ್ತು ಸೋಮವಾರ ಬೇರೆ ನೆಲ ಒರೆಸ್ಬೇಕು ಮತ್ತು ಸ್ವಲ್ಪ ಕೆಲಸ ಐತಿ ಎಲ್ಲ ಮುಗಿಸ್ಬೇಕು. ಅದಕ್ಕೋಸ್ಕರ ಕೆಲ್ಸಕ್ಕೆ ಹೋಗೋಷ್ಟೊತ್ತಿಗೆ ಟೈಮ್ ಆಗ್ಬಿಡುತ್ತೆ ನನಗೆ. ಹಾಗಾಗಿ ಇಷ್ಟೆಲ್ಲ ಮಾಡಿ ಹೋಗ್ಬೇಕು. ಇವಾಗ ಕೆಲ್ಸಕ್ಕೆ ಹೋಗೋಷ್ಟೊತ್ತಿಗೆ ಇಷ್ಟು ಮಾಡಬೇಕು ಕೆಲಸ. ಈಗ ಟೈಮ್ ಬಂದು 8:45. ನಾನು ತಿಂಡಿ ಮಾಡೋಷ್ಟೊತ್ತಿಗೆ ತಿಂಡಿ ಮಾಡಿ ಬೇರೆ ಕೆಲಸ ಎಲ್ಲ ಇರುತ್ತಲ್ವ, ತಿಂಡಿ ಒಂದೇ ಅಲ್ಲ ಬೇರೆ ಕೆಲಸ ಎಲ್ಲ ಮಾಡಬೇಕಲ್ವ. ಹಂಗಾಗಿ ಅದಕ್ಕೆ ಬೇಗ ಆಗುತ್ತೆ ಅಂದ್ಬಿಟ್ಟು ಟೊಮಟೊ ಬಾತೇ ಮಾಡ್ತಾಯಿದ್ದೀನಿ. ಈ ಕುಕ್ಕರು ಹಂಗೆ ಬಾಯಿ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಪಾತ್ರೆ ಐತೆ ಎಲ್ಲ ಹಂಗೆ ತೊಳ್ಕೊಬೇಕು. ಪಾತ್ರೆಗಳು ಬಿಟ್ಟರೆ ಮತ್ತೆ ಸಂಜೆ ಬಂದು ತೊಳೆಯೋಕ್ಕಾಗಲ್ಲ. ಸಂಜೆನೇ ಇರುತ್ತೆ ಊಟ ಮಾಡಿದ ತಟ್ಟೆಗಳೆಲ್ಲ. ಆದರೂ ಈಗ ಎಲ್ಲವೆಲ್ಲ ತೊಳೆದ್ಬಿಟ್ಟು ಹೊರಡಬೇಕು. ಎಲ್ಲ ಕೆಲಸ ಮುಗಿಸ್ಬೇಕು ಇವಾಗ. ಇದು ಯಾಕೋ ಸ್ವಲ್ಪ ಕುಕ್ಕರ್ ಬಾಯಿ ಬೇಗ ಕೂಡಲ್ಲ. ಅದು ಒಂದು ಕಡೆ ಸೈಡ್ ಕ್ರಾಸ್ ಆಗಿಬಿಟ್ಟೈತೆ ಅದು ಯಾಕೋ ಇಡೀ. ಹಂಗಾಗಿ ಅದು ಸರಿ ಕೂಡ್ತಾಯಿಲ್ಲ ಯಾಕೋ. ನನಗೆ ಭಯ ಒಂದ್ಸಲ ಅವಲೇ ಕುಕ್ಕರ್ ಇದಾಗಿತ್ತಲ್ಲ, ಹಂಗಾಗಿ ಸ್ವಲ್ಪ ಕುಕ್ಕರ್ ಬಾಯಿ ಇಡೀ ಕರೆಕ್ಟಾಗಿ ಕೂಡಲಿಲ್ಲನೇ ಭಯ ಆಗುತ್ತೆ ನನಗೆ. ಇನ್ನೂ ಸ್ವಲ್ಪ ಪಾತ್ರೆ ಐತೆ ಹಂಗೆಲ್ಲ ತೊಳ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಸುಲಿದಿದ್ನಲ್ವ ಅದೆಲ್ಲ ಎಲ್ಲ ಒಂದು ಕಡೆ ಎತ್ತಿಡೋಣ ಅಂದ್ಬಿಟ್ಟು ಕಸಿನ ಗಾಡಿ ಬಂತು. ಕಸ ಹಾಕಿ ಅದು ಇದು ಎಲ್ಲ ಕೆಲಸ ಮುಗಿಸ್ದೆ. ಈಗ ಸ್ವಲ್ಪ ಬಟ್ಟೆ ಇದು ಮೊನ್ನೆ ದಿವಸದ್ದು ಮತ್ತು ನೆನ್ನೆ ದಿವಸದ ಬಟ್ಟೆ ಇದು ನೈಟು ಬಂದ್ಬಿಟ್ಟು ಹಂಗೆ ಇಕ್ಬಿಟ್ಟು ಮಲಗಿಬಿಟ್ಟಿದ್ದೆ. ಹಂಗಾಗಿ ಮಡಚಿಟ್ಟಿರಲಿಲ್ಲ. ಈಗೆಲ್ಲ ಮಡಚ್ತಾ ಇದ್ದೀನಿ. ಸೆಕೆ ನಿಜವಾಗ್ಲೂ ಫ್ಯಾನ್ ಇಲ್ಲದ ಒಳಗಡೆ ಇರೋಕ್ಕೆ ಆಗಲ್ಲ, ಅಷ್ಟು ಸೆಕೆ. ಏನಕ್ಕೆ ಇಷ್ಟೊಂದು ಸೆಕೆ ಆಗ್ತಾಯಿತ್ತೋ ಗೊತ್ತಿಲ್ಲ. ಕೆಲಸದ ಹತ್ರನೂ ಅಷ್ಟೇ ಸೆಕೆ ಆಗುತ್ತಪ್ಪ ನಿಜವಾಗ್ಲೂ. ಮತ್ತು ಇಲ್ಲೂ ಮನೆಯಲ್ಲೂ ಅಷ್ಟೇ ಫ್ಯಾನ್ ನೈಟೆಲ್ಲ ನಿದ್ದೆನೇ ಬರೋಲ್ಲ. ಫ್ಯಾನ್ಗಳಿಗೆ ನಿದ್ದೆ ಬರೋಲ್ಲ ಮತ್ತು ಸೆಕೆಗೂ ನಿದ್ದೆ ಬರೋಲ್ಲ ನಿಜವಾಗ್ಲೂ. ನನಗಂತೂ ಫ್ಯಾನ್ ಗಾಳಿ ಬಿಸಿ ಗಾಳಿ ಆಚೆಗೆ ಹೋಗಲಿ ಅಂತ ಕಿಟಕಿನೂ ತೆಗ್ದಾಕಿರ್ತೀನಿ, ಹಂಗೂ ಆಚೆ ಹೋಗಲ್ಲ ನಿಜವಾಗ್ಲೂ. ಫ್ಯಾನ್ ಗಾಳಿಗೂ ನಿದ್ದೆ ಬರೋಲ್ಲ, ಅಷ್ಟು ಸೆಕೆ. ಇವಾಗ ಬಿಸಿಲೇನಕ್ಕೆ ಹಿಂಗೆ ಉರಿತೈತೋ. ಈಗ ಫ್ಯಾನ್ ಹಾಕ್ಕೊಂಡೇ ನಾನು ಬಟ್ಟೆ ಮಡಿಸ್ತಾ ಇರೋದು. ಬಟ್ಟೆ ಎಲ್ಲ ಮಡಚಿಟ್ಟಿದ್ದಾಯಿತು. ಈಗ ಕಸ ಹೊಡ್ಕೊಳ್ಳೋಣ ಅಂತ ಕಸ ಹೊಡಿತಾ ಇದ್ದೀನಿ. ಈಗ ಟೈಮ್ ಬಂದ್ಬಿಟ್ಟು 9:15. ಇವಾಗ ಕಸ ಹೊಡಿತಾ ಇದ್ದೀನಿ. ಈ ಕಡೆ ಬೀಟ್ರಲ್ಲಿ ನೀರು ಇಟ್ಟಿದ್ದೀನಿ, ಕರೆಂಟ್ ಹೊರಟೋಯ್ತು. ಮತ್ತು ಸ್ಟವ್ ಮೇಲೆ ಬೇರೆ ಇಟ್ಕೊಂಡಿದ್ದೀನಿ ಒಂದು ತಪ್ಪಲೆ ತಲೆಗೆ ಅಂದ್ಬಿಟ್ಟು. ತಲೆ ಸ್ನಾನ ಮಾಡಬೇಕು ಇವತ್ತು. ತುಂಬ ದಿನ ಆಯಿತು ತಲೆ ಸ್ನಾನ ಮಾಡಿ. ಎಣ್ಣೆ ಇಟ್ಕೊಂಡು ತುಂಬ ದಿನ ಆಯಿತು. ಧೂಳೆಲ್ಲ ಕೂತಿರುತ್ತಲ್ವ ತಲೆಯಲ್ಲಿ. ಹಾಗಾಗಿ ತಲೆ ಸ್ನಾನ ಮಾಡೋಣ ಅಂದ್ಬಿಟ್ಟು ಸೆಕೆಗೆ ನಿಜವಾಗ್ಲೂ ಡೈಲಿ ಸ್ನಾನ ಮಾಡ್ಕೊಂಡು ಹೋಗ್ತಾನೆ ಇರ್ತೀನಿ. ಆದರೂ ಸೆಕೆಗೆ ತಡ್ಕೊಳಕ್ಕೆ ಆಗಲ್ಲ, ಅಷ್ಟು ಸೆಕೆ ಇವಾಗ ನಿಜವಾಗ್ಲೂ. ಸ್ಟವ್ ಮುಂದೆ ನಿಂತ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಸೆಕೆ. ಗಾಳಿನೇ ಇಲ್ಲ, ಗಾಳಿ ಬೀಸೋದೇ ಇಲ್ಲ ನಿಜವಾಗ್ಲೂ. ನೈಟು ಅಷ್ಟೇ ಗಾಳಿ ಇಲ್ಲ. ಬೆಳಗ್ಗೆ ಟೈಮು ಗಾಳಿ ಇರೋಲ್ಲ ನೋಡಿ. ನಾನು ನೆಲ ಒರ್ಸೋಕೆ ನಿಂತ್ಕೊಂಡೆ, ಕರೆಂಟ್ ಹೊರಟೋಯ್ತು. ಇವಾಗ ಯಾವಾಗ ಒಣಗುತ್ತೋ ನೆಲ. ಕರೆಂಟ್ ಇದ್ದರೆ ಫ್ಯಾನಿಂಗ್ ಗಾಳಿಲಿ ಒಣಗಿಬಿಡುತ್ತೆ. ಕರೆಂಟ್ ಇಲ್ಲ ಅಂದರೆ ಬೇಗ ಒಣಗಲ್ಲ ನೆಲ. ಹಂಗಾಗಿ ಈಗ ನೆಲ ಒರೆಸ್ಬಿಟ್ಟು ಸ್ನಾನಕ್ಕೆ ಹೋಗಿ ಪೂಜೆ ಮುಗಿಸ್ಬೇಕು. ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮುಗಿಸ್ಬೇಕು. ಎರಡು ಕೆಲಸ ನೋಡಿ. ಇಷ್ಟು ಬೇಗ ನಾನು ಮಾಡೋದು 4 ಅವರಲ್ಲಿ ಇಷ್ಟು ಕೆಲಸ ಮಾಡಿ ಮುಗಿಸ್ಬೇಕು ನಾನು.
ವೀಡಿಯೋ ಮಾಡೋದು ಅಷ್ಟೇ ನಿಜವಾಗ್ಲೂ ಒಂದೊಂದು ದಿನ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗೋಲ್ಲ. ಅಷ್ಟು ಗಡಿಬಿಡಿಲಿ ಕೆಲಸ ಮಾಡ್ತಿರ್ತೀನಿ ಎದ್ದು ವೀಡಿಯೋ ಮಾಡೋಕ್ಕಾಗಲ್ಲ. ಹಂಗಾಗಿ ನೈಟ್ ಮಾಡ್ತೀನಿ, ಒಂದೊಂದು ದಿವಸ ನೈಟ್ ಮಾಡ್ತೀನಿ ವೀಡಿಯೋ, ಮತ್ತು ಒಂದೊಂದು ದಿವಸ ಹಗಲು ಟೈಮ್ ವೀಡಿಯೋ ಮಾಡ್ತೀನಿ. ಯಾಕಂದರೆ ಒಂದೇ ಸಮಕ್ಕೆ ನಾನು ಬೆಳಗ್ಗೆ ಟೈಮ್ ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಟೈಮ್ ಸಿಗೋಲ್ಲ. ಟೈಮ್ ಆಗೋಗುತ್ತೆ ಗಡಿಬಿಡಿಲಿ ಎದ್ದು ಹೊರಡೋಷ್ಟೊತ್ತಿಗೆ ಎಲ್ಲ ಮಾಡಿ ಟೈಮ್ ಆಗೋಗಿರುತ್ತೆ. ನೋಡಿ ಸ್ನಾನ ಎಲ್ಲ ಮುಗೀತು. ಇವಾಗ ದೇವ್ರ ರೂಮಿಗೆ ಬಂದು ಹೂವು ಎಲ್ಲ ಕಿತ್ಕೊಂಬಂದು ಇಟ್ಟಿದ್ನಲ್ಲ ಎಲ್ಲ ಜೋಡಿಸಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಎಲ್ಲ ಹೂವು ಎಲ್ಲ ಇಟ್ಟು ಕೆಂಪು ಹೂವು ಮತ್ತು ಪತ್ರೆ ಇಡೋದಕ್ಕೆ ನಿಜವಾಗ್ಲೂ ಫೋಟೋ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ, ಕೆಂಪು ಹೂವು ಇಟ್ಟರೆ ಫೋಟೋಕ್ಕೇನೋ ಒಂದು ಕಳೆವು ನಿಜವಾಗ್ಲೂ. ಆ ತಾಯಿಗೆ ಕೆಂಪು ಹೂವು ಅಂದರೆ ಏನು ಇಷ್ಟನೋ ಗೊತ್ತಿಲ್ಲ, ನಿಜವಾಗ್ಲೂ ಹಿಂಗೆ ಕಾಣಿಸುತ್ತೆ ಫೋಟೋ ಅಂದರೆ. ನಾನು ಡೈಲಿ ಲಕ್ಷ್ಮೀ ಪತ್ರೆ ಇಟ್ಟು ಪೂಜೆ ಮಾಡ್ತೀನಿ. ಯಾಕಂದರೆ ಏನಕ್ಕೋ ಗೊತ್ತಿಲ್ಲ, ಇಲ್ಲಿಗೆ ಬಂದಮೇಲೆ ಡೈಲಿ ಸಿಗುತ್ತೆ ನನಗೆ. ಯಾವಾಗ ಕಡ್ದಾಕ್ತಾರೋ ಗೊತ್ತಿಲ್ಲ, ಅಂದರೆ ಇರೋವರೆಗೂ ಸಿಗುತ್ತೆ. ದೊಡ್ಡ ದೊಡ್ಡ ಮರಗಳೈತೆ. ಡೈಲಿನೂ ಅಷ್ಟೇ ಇದನ್ನಿಟ್ಟು ಪೂಜೆ ಮಾಡ್ತೀನಿ. ಈ ಟೈಮ್ ಬಂದು 10 ಗಂಟೆ 8 ನಿಮಿಷ. ಇವಾಗ ನಾನು ದೀಪ ಹಚ್ಚೋಷ್ಟೊತ್ತಿಗೆ 10 ಗಂಟೆ 8 ನಿಮಿಷ ಆಯಿತು. ದೀಪ ಎಲ್ಲ ಹಚ್ಚಿದ್ವಿ. ಸೋಮವಾರ ಅಲ್ವಾ, ಹಂಗಾಗಿ ಇವತ್ತಿಂದ ಇನ್ನು 5 ವಾರ ಭಾನುವಾರನೂ ಮಾಡಬೇಕಾಯಿತು. ನಿನ್ನೆನೂ ನಿಲ್ಲಿಸ್ಬಿಟ್ಟಿದ್ದೆ, ಪೂಜೆ ಮಾಡಿರಲಿಲ್ಲ ನಿನ್ನೆ. ಮೊನ್ನೆ ಮಾಡಿದ್ದೆ, ನಿನ್ನೆ ಮಾಡೋಕ್ಕಾಗಲಿಲ್ಲ. ನನಗದೇನೋ ಗೊತ್ತಿಲ್ಲ, ಡೈಲಿ ಎದ್ದು ಅಮ್ಮನಿಗೆ ಒಂದು ಹೂವು ಇಟ್ಟು, ದೀಪ ಹಚ್ಚಲಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಹೂವು ಇಟ್ಟು ಒಂದು ಕಡ್ಡಿ ಹಚ್ಚೋದ್ರೇ ಸಮಾಧಾನ. ಇಲ್ಲಾಂದರೆ ನನಗೆ ಆವತ್ತೆಲ್ಲ ಕೆಲ್ಸಕ್ಕೆ ಒಂಥರ ಮನಸ್ಸೇ ಸರಿ ಇರೋಲ್ಲ, ಕೆಲಸನೇ ಮಾಡೋಕ್ಕೆ ಒಂಥರ. ಹಂಗಾಗಿ ಡೈಲಿ ಅಮ್ಮನಿಗೊಂದು ಹೂವು ಇಟ್ಟು, ಡೈಲಿ ಲಕ್ಷ್ಮೀ ಪತ್ರೆ ಇಟ್ಟು ಒಂದು ಕಡ್ಡಿ ಹಚ್ಚಿ ಹೋದ್ರೇ ಸಮಾಧಾನ ನನಗೆ. ನಾನು ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಮುಗಿಸಿ ಹೊರಡಬೇಕು. ಹೆಂಗೋ ಬೇಗ ಎಲ್ಲ ಮಾಡಿ ಕೆಲಸ ಮುಗಿಸೋದ್ರಿಂದ ಸ್ವಲ್ಪ ಕೆಲಸಕ್ಕೂ 5 ನಿಮಿಷ ಹೋಗ್ಬಿಡ್ಬೋದು ಬೇಗ. ಕೆಲಸಕ್ಕಂದರೆ ನಂಗೆ ಟೈಮ್ ಸಿಗುತ್ತೆ, ಎಲ್ಲ ಕೆಲಸನೂ ಮಾಡೋಕೋವಷ್ಟು ಟೈಮ್ ಇರುತ್ತೆ ನನಗೆ. ಹಾಗಾಗಿ ಎಲ್ಲ ಕೆಲಸ ಮುಗಿಸೇ ನಾನು ಹೋಗ್ಬೋದು. ಏನು ಕೆಲಸದ್ದೇನು ನನ್ನ ಟೈಮಿಂದ ನನಗೇನಿದಿಲ್ಲ, ಹೋಗ್ಬೋದು. ಆಯಿತು. ಕೂದಲು ಎಲ್ಲ ಹಿಂಗೆ ಕಟ್ಕೊಂಡಿದ್ದೀನಿ ಇವತ್ತು. ಕ್ಲಿಪ್ ಹಾಕಿದ್ದೀನಿ, ತಲೆ ಬಾಚಿಲ್ಲ. ಪೂಜೆದು ಮನೆ ಕೆಲಸದ್ದೆಲ್ಲ ಆಯಿತು. ನನ್ನ ಮಗ ಇದ್ದು ಬಂದು ಅಷ್ಟೊತ್ತಿಗೆ ಅವನಿಗೂ ತಿಂಡಿ ಹಾಕ್ಕೊಟ್ಟೆ, ಟೊಮಟೊ ಬಾತು. ಅವನು ಕಾಲೇಜಿಗೆ ಹೋಗಬೇಕು ಅಂದ, ಅವನಿಗೂ ತಿಂಡಿ ಹಾಕ್ಕೊಟ್ಟಿದ್ದೀನಿ. ನಾನು ಒಂದು ಸ್ವಲ್ಪ ತಿಂತಾಯಿದ್ದೀನಿ, ಬಾಕ್ಸ್ ಮಾಡಿಟ್ಟಿದ್ದೀನಿ. ಬನ್ನಿರಿ ಎಲ್ಲರೂ ತಿಂಡಿ ತಿನ್ನೋಣ. ಧನ್ಯವಾದ.